ಹೇ ರೈಡರ್ಸ್, ತುಂಬ ಜನ ಇವಾಗ ಹೆಲ್ಮೆಟ್ ಇಂಟರ್ಕಾಮ್ಗಳ ಬಗ್ಗೆ ನೋಡ್ತಾ ಇರ್ತೀರಾ. ಇದೇ ಒಂದು ಇಂಟರ್ಕಾಮಲ್ಲಿ ಇಂಡಿಯಾದಲ್ಲಿ ಒಂದು ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ ಅಂದರೆ ಬ್ಲೂ ಆರ್ಮರ್. ಅದೇ ರೀತಿ ಬ್ಲೂ ಆರ್ಮರಲ್ಲಿ ಸಹ ಮಲ್ಟಿಪಲ್ ಡಿವೈಸ್ಗಳನ್ನು ಅವ್ರು ರಿಲೀಸ್ ಮಾಡಿದ್ದಾರೆ. C30 ಆಗಿರ್ಬೋದು, C20, C50, C50 Pro ಈ ರೀತಿ. ಈ ಎಲ್ಲ ಡಿವೈಸ್ಗಳ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದೆ. ಅದಕ್ಕೆ ಒಂದು ಕನ್ಕ್ಲೂಷನ್ನ ಕೊಡೋದಾದರೆ, ನಾನು C30ನ ಯೂಸ್ ಮಾಡಿದ್ದೀನಿ. ಅದೇ ರೀತಿ ಮಲ್ಟಿಪಲ್ C50 Pro ಡಿವೈಸ್ಗಳನ್ನು ಯೂಸ್ ಮಾಡಿದ್ದೀನಿ. ತುಂಬ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ನ ಕೊಡೋದಾದರೆ, ನಿಮಗೆ ಒಂದು ರಿಲಯಬಲ್ ಡಿವೈಸ್ ಬೇಕು. ಅಂದರೆ ನೀವು ಒಂದು ಲಾಂಗ್ ರೈಡ್ನ ಪ್ಲ್ಯಾನ್ ಮಾಡಿದಾಗ ನೀವು ಒಂದು ಡಿವೈಸ್ನ ಚಾರ್ಜ್ ಮಾಡಿಬಿಟ್ಟು ಯೂಸ್ ಮಾಡಬೇಕು. ಅದನ್ನು ಬಿಟ್ಟು ನಿಮಗೆ ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು ಅಥವಾ ಟ್ರಬಲ್ ಶೂಟಿಂಗ್ನ ಮಾಡೋ ಟೆನ್ಷನ್ ಬೇಡ ಅಂದರೆ ಗೋ ಫಾರ್ C30. ಏನಕ್ಕಂದರೆ C50 Pro ಅಲ್ಲಿ ತುಂಬ ಹೊಸ ಫೀಚರ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಮ್ಯೂಸಿಕ್ ಓವರ್ ಮೆಶ್ ಆಗಿರ್ಬೋದು, ರೈಡ್ ಗ್ರಿಡ್ ಆಗಿರ್ಬೋದು, ರೈಡ್ ಓರ ಆಗಿರ್ಬೋದು. ಆದರೆ ಅದಿನ್ನೂ ಸ್ಟೇಬಲ್ ಆಗಿಲ್ಲ. ಅದರ ಮೇಲೆ ಇನ್ನೂ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದು ಯಾವುದೇ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ನ ಕೊಡ್ಬೋದು. ಅದೇ ರೀತಿ ಬ್ಲೂ ಆರ್ಮರ್ ಸಪೋರ್ಟ್ ಸಹ ತುಂಬ ಚೆನ್ನಾಗಿದೆ. ನೀವು ಟ್ರಬಲ್ ಶೂಟ್ ಮಾಡಿ ಅದನ್ನ ರಿಸಾಲ್ವ್ ಸಹ ಮಾಡ್ಬೋದು. ಆದರೆ ಆ್ಯಸ್ ಅ ರೈಡರ್ ನನಗೆ ಹೆಂಗಂದರೆ, ಒಂದು ಡಿವೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಕೆಲವೊಂದು ಫೀಚರ್ಗಳು ಕಮ್ಮಿ ಇದ್ದರೂ ಪರವಾಗಿಲ್ಲ, ನಾನು ಅದನ್ನ ರಿಲಯಬಿಲಿಟಿನ ನೋಡ್ತೀನಿ. ಅಂದರೆ ಒಂದ್ಸಲ ನಾನೀಗ ರೈಡಲ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಕಂಪ್ಲೀಟ್ ರೈಡ್ ಮುಗಿಯೋ ತನಕ ಇದರಲ್ಲಿ ಯಾವುದೇ ರೀತಿಯ ಟ್ರಬಲ್ ಶೂಟಿಂಗ್ ಅನ್ನುವಂಥದ್ದು ಬರಬಾರ್ದು. ಆದ್ದರಿಂದ ನಾನು C30ನ ಪ್ರಿಫರ್ ಮಾಡ್ತೀನಿ. ಅದೇ ರೀತಿ C20 ಸಹ ನಾನು ಯೂಸ್ ಮಾಡಿಲ್ಲ, ಬಟ್ ರಿಲಯಬಲ್ ಆಗಿರ್ಬೋದು ಅಂತ ಅನ್ಕೊತೀನಿ. ಬಟ್ ನಿಮಗೆ ಮೋಸ್ಟ್ ರಿಲಯಬಲ್ ಡಿವೈಸ್ ಬೇಕು, ಚೆನ್ನಾಗಿರೋ ಬ್ಯಾಟ್ರಿ ಬ್ಯಾಕಪ್ ಬೇಕು ಅಂದರೆ C30ನ ತಗೊಳ್ಳಿ. ಅದೇ ರೀತಿ ನೀವು ಓಪನ್ ಟು ಎಕ್ಸ್ಪೆರಿಮೆಂಟ್, ಈ ರೀತಿ ನಿಮಗೆ ಹೊಸ ಫೀಚರ್ಗಳು ಬೇಕು, ರೈಡರ್ ಆಗಿರ್ಬೋದು, ರೈಡ್ ಗ್ರಿಡ್ ಆಗಿರ್ಬೋದು, ಮೆಶ್ ಲೈಕ್ ಮ್ಯೂಸಿಕ್ ಓವರ್ ಮೆಶ್ ಬೇಕು ಅಂದರೆ C50ನ ಟ್ರೈ ಮಾಡ್ಬೋದು. ಇನ್ನು ಸಿಂಪಲ್ ನನ್ನ ಎಕ್ಸ್ಪೀರಿಯನ್ಸ್ನ ಹೇಳಬೇಕಂದ್ರೆ, ನಾನು ಲದಾಖ್ ರೈಡಲ್ಲಿ C30 ಮತ್ತು ಒಂದು C50 Proನ ಕ್ಯಾರಿ ಮಾಡಿದ್ದೆ. C30 ಕಂಪ್ಲೀಟ್ ರೈಡ್ನ ಮುಗಿಸ್ಕೊಂಡು ಯಾವುದೇ ಪ್ರಾಬ್ಲಮ್ ಇಲ್ಲದೆ ರಿಟರ್ನ್ ಬಂದಿದೆ. ಆದರೆ C50 ಆನ್ ದ ವೇ ಹಾಳಾಗಿಬಿಟ್ಟು ಮತ್ತೆ ರಿಪ್ಲೇಸ್ ಆಗಿರೋ ಡಿವೈಸ್ ಸಹ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದು ರಿಟರ್ನ್ ಆಗಿದೆ. ಅದೇ ರೀತಿ ಬ್ಲೂ ಆರ್ಮರ್ ಟೀಮ್ ಅವರು ಸಹ ಈ ಒಂದು C50 Proನ ಆದಷ್ಟು ಬೇಗ ಮೋಸ್ಟ್ ಸ್ಟೇಬಲ್ ವರ್ಷನ್ಗೆ ಅಪ್ಗ್ರೇಡ್ ಮಾಡ್ತಾರೆ. ಎಲ್ಲ ಫೀಚರ್ಗಳು ಪ್ರಾಪರಾಗಿ ವರ್ಕ್ ಆಗುತ್ತೆ ಅಂತ ಅನ್ಕೊತೀನಿ. ಅಲ್ಲಿ ತನಕ ನಿಮಗೆ ಮೋಸ್ಟ್ ರಿಲಯಬಲ್ ಡಿವೈಸ್ ಬೇಕು ಅಂದರೆ ಗೋ ಫಾರ್ C30.